ಮಾನವನ ದೇಹದಲ್ಲಿ ಆತ್ಮವಿದೆ ಎನ್ನುತ್ತಿದೆ ವಿಜ್ಞಾನ. ವೈಜ್ಞಾನಿಕ ಜಗತ್ತು ಮಾನವರಿಗೆ ಆತ್ಮವಿದೆ ಎಂಬುದನ್ನು ದೃಢಪಡಿಸಿದೆ. ನಾವು ಸತ್ತಾಗ ಮಾನವನ ಮೆದುಳಿನಿಂದ ವಿಶೇಷ ರೀತಿಯ ಶಕ್ತಿಯು ಹೊರ ಹೋಗುತ್ತದೆ ಎಂಬುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದು ದೇಹವನ್ನು ಬಿಡುವ ಆತ್ಮವಾಗಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಅಮೆರಿಕದ ಅರಿಜೋನಾ ವಿಶ್ವವಿದ್ಯಾಲಯದ ಅರವಳಿಕೆ ತಜ್ಞ ಡಾಕ್ಟರ್ ಸ್ಟುವರ್ಟ್ ಹ್ಯಾಮೆರಾಫ್ ಆತ್ಮದ ಕುರಿತಾದ ಸಂಶೋಧನೆಗಳನ್ನು ವಿವರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಾವಿಗೀಡಾದ ರೋಗಿಗಳ ಮೆದುಳಿನ ಮೇಲೆ ನಡೆಸಿದ ಸಂಶೋಧನೆ ಮತ್ತು ಅವಲೋಕನಗಳ ಆಧಾರದ ಮೇಲೆ ಈ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಸಾಯುವ ಕೊನೆಯ ಹಂತದಲ್ಲಿರುವ ರೋಗಿಗಳ ಲೈಫ್ ಸಪೋರ್ಟ್ ಡಿವೈಸ್ ತೆಗೆಯುವ ಮುನ್ನ ಅವರ ಮೆದುಳಿನಲ್ಲಿ ಸೆನ್ಸಾರ್ಗಳನ್ನು ಅಳವಡಿಸುವ ಮೂಲಕ ಸಂಶೋಧಕರು ಆತ್ಮದ ಅಧ್ಯಯನ ಮಾಡಿದ್ದಾರೆ. ರೋಗಿಗಳ ರಕ್ತದೊತ್ತಡ ಮತ್ತು ಹೃದಯ ಬಡಿತ ನಿಂತ ನಂತರ ಅವರ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲಾಯಿತು. ಆ ಸಮಯದಲ್ಲಿ ಸತ್ತವರ ಮೆದುಳಿನಿಂದ ವಿಶೇಷ ರೀತಿಯ ಶಕ್ತಿಯು ಹೊರಹೋಗುತ್ತಿತ್ತು ಎಂಬುದನ್ನು ಅಧ್ಯಯನವು ತೋರಿಸಿದೆ. ಈ ಬಗ್ಗೆ ಡಾಕ್ಟರ್ ಸ್ಟುವರ್ಟ್ ಮತ್ತು ಅವರ ಸಂಶೋಧನಾ ತಂಡವು ಒಂದು ಅಭಿಪ್ರಾಯಕ್ಕೆ ಬಂದಿದೆ. ಇದು ಸಾವಿನ ಸಮೀಪವಿರುವ ಸ್ಥಿತಿಯಾಗಿರಬಹುದು ಅಥವಾ ಆತ್ಮವು ದೇಹವನ್ನು ತೊರೆಯುತ್ತಿರಬಹುದು ಎಂದು ಹೇಳಿದ್ದಾರೆ. ಇನ್ನು ಪ್ರಜ್ಞೆಯು ಆಳವಾದ ಕ್ವಾಂಟಮ್ ಮಟ್ಟದಲ್ಲಿ ಸಂಭವಿಸುತ್ತದೆ ಎಂದು ವೈದ್ಯರು ನಂಬುತ್ತಾರೆ. ಅರವಳಿಕೆ, ಆಳವಾದ ನಿದ್ರೆ ಅಥವಾ ಸಾವಿನ ಸಮೀಪದ ಅನುಭವಗಳಂತಹ ಮಾನವ ದೇಹದ ಕಡಿಮೆ ಶಕ್ತಿಯ ಸ್ಥಿತಿಗಳಲ್ಲಿಯೂ ಜನರು ಪ್ರಜ್ಞೆ ಹೊಂದಿರುತ್ತಾರೆ ಎಂದು ಸಂಶೋಧಕರು ಗಮನಿಸಿದ್ದಾರೆ. ರೋಗಿಗಳು ಸತ್ತ ನಂತರ 1 ರಿಂದ 20 ನಿಮಿಷಗಳವರೆಗೆ ಅವರ ದೇಹದಲ್ಲಿನ ಶಕ್ತಿಯ ಸಂಕೇತಗಳನ್ನು ದಾಖಲಿಸಲು ಸಾಧ್ಯವಾಗಿದೆ ಎಂದು ತಜ್ಞರು ತಂಡ ಹೇಳಿದ್ದಾರೆ. ಈ ಮೂಲಕ ಆತ್ಮನ ಅಸ್ತಿತ್ವಕ್ಕೆ ವೈಜ್ಞಾನಿಕ ಪುರಾವೆ ದೊರೆತಂತಾಗಿದೆ. ಈ ಕುರಿತು ಹೆಚ್ಚಿನ ಸಂಶೋಧನೆಗಳು ನಡೆದು ಜಗತ್ತಿನ ಮನವರಿಕೆ ಮಾಡಿಕೊಡಲು ಸುಲಭವಂತಾಗಲಿ ಎಂದು ಆಶಿಸೋಣ.